ವಾಣಿ ಡೇಟು 19/7/2026 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ ಡೇಟ್ 18/1/2020. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿರುತ್ತಾ ಜೀವನ್ಮುಕ್ತ ಸ್ಥಿತಿಯ ಮಜಾ ತೆಗೆದುಕೊಳ್ಳಿ. ಸ್ನೇಹದ ಉಡುಗೊರೆ ಮನ ಜೀತ್ ಜಗತ್ ಜೀತ್ ಆಗಿ ಕೊಡಿ. ಇಂದಿನ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ಅವ್ಯಕ್ತರಾಗಿರುವ ಸ್ಮೃತಿ ದಿನವಾಗಿದೆ. ಎಲ್ಲ ಮಕ್ಕಳ ನಯನಗಳಲ್ಲಿ ಬ್ರಹ್ಮ ತಂದೆಯ ಸ್ನೇಹ ಸಮಾವೇಶವಾಗಿದೆ. ಇಂದು 4 ಗಂಟೆಗಿಂತಲೂ ಮೊದಲು ಮಕ್ಕಳ ಸ್ನೇಹ ವತನದಲ್ಲಿ ತಲುಪಿತು. ಬ್ರಹ್ಮ ತಂದೆಯೊಂದಿಗೆ ಮಿಲನ ಮಾಡಲು ಮತ್ತು ಸ್ನೇಹದ ತಮ್ಮ ಹೃದಯದ ಸ್ನೇಹದ ಚಿಹ್ನೆಗಳನ್ನು ಮಾಲೆಗಳು ಬ್ರಹ್ಮ ತಂದೆಯ ಬಳಿ ತಲುಪಿಬಿಟ್ಟಿತು. ಪ್ರತಿಯೊಂದು ಮಾಲೆಯ ಸುಗಂಧದಲ್ಲಿ ಮಕ್ಕಳ ಸ್ನೇಹ ಸಮಾವೇಶವಾಗಿತ್ತು. ಪ್ರತಿಯೊಂದು ಮಗುವಿನ ನಯನ ಮತ್ತು ಮುಗುಳ್ನಗೆ ಹೃದಯದ ಮಾತುಗಳನ್ನು ಹೇಳುತ್ತಿದ್ದವು. ಬ್ರಹ್ಮ ತಂದೆಯೂ ಸಹ ಪ್ರತಿಯೊಬ್ಬರಿಗೆ ಸ್ನೇಹದ ರಿಟರ್ನ್ ಕೊಡುತ್ತಿದ್ದರು. ತಂದೆಯು ನೋಡುತ್ತಿದ್ದಾರೆ. ಈಗಲೂ ಸಹ ಪ್ರತಿಯೊಂದು ಮಗು ನಯನಗಳ ಭಾಷೆಗಳಲ್ಲಿ ತಮ್ಮ ಹೃದಯದ ಸ್ನೇಹ ಕೊಡುತ್ತಿದ್ದಾರೆ. ಏಕೆಂದರೆ ಈ ಪರಮಾತ್ಮನ ಸ್ನೇಹ ಪ್ರತಿಯೊಂದು ಮಗುವನ್ನು ಸಹಜವಾಗಿ ತಂದೆಯ ಮಕ್ಕಳನ್ನಾಗಿ ಮಾಡುವಂಥದ್ದಾಗಿದೆ. ಈ ಅಲೌಕಿಕ ಸ್ನೇಹ ನನ್ನ ಬಾಬಾನ ಅನುಭವದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದಾಗಿದೆ. ಈ ಸ್ನೇಹ ತಂದೆಯ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವುದಾಗಿದೆ. ಏಕೆಂದರೆ ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರು. ಅಂದಮೇಲೆ ನನ್ನ ಬಾಬಾ ಹೇಳುವುದು ಮತ್ತು ಸರ್ವ ಖಜಾನೆಗಳ ಮಾಲೀಕರಾಗುವುದು. ಈ ಸ್ನೇಹ ದೇಹದ ಭಾನವನ್ನು ಸೆಕೆಂಡಿನಲ್ಲಿ ಮರೆಸಿ ದೇಹಿ ಅಭಿಮಾನಿಯನ್ನಾಗಿ ಮಾಡಿಬಿಡುತ್ತದೆ. ಆತ್ಮನಿಗೆ ತಂದೆಯ ವಿನಃ ಮತ್ತೇನು ಆಕರ್ಷಣೆ ಮಾಡುವುದಿಲ್ಲ. ಈ ದಿನದ ಬಹಳ ಮಹತ್ವಿಕೆ ಇದೆ. ಕೇವಲ ಸ್ಮೃತಿ ದಿವಸವೇ ಅಲ್ಲ, ಆದರೆ ಸಮರ್ಥ ದಿವಸವಾಗಿದೆ. ಏಕೆಂದರೆ ಈ ದಿನ ಬಾಬರವರು ಮಕ್ಕಳಿಗೆ ವಿಶ್ವ ಸೇವೆಗಾಗಿ ಸ್ವಯಂ ಮಾಡಿಸುವಂಥವರಾಗಿ ಮಕ್ಕಳನ್ನು ಮಾಡುವವರನ್ನಾಗಿ ಮಾಡುವ ತಿಲಕವನ್ನು ಕೊಟ್ಟರು. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಸನ್ ಶೋಸ್ ಫಾದರ್ ಮಾಡುವ ಕರಣ್ ಹಾರ್ ನಿಮಿತ್ತ ಮಾಡಿದರು. ಸೇವೆಯಲ್ಲಿ ಸಫಲತೆಯ ಸಾಧನವಾಗಿ ಸ್ವಯಂ ಮಾಡಿಸುವವರಾದರು ಮತ್ತು ಮಕ್ಕಳನ್ನು ಮಾಡುವವರನ್ನಾಗಿ ಮಾಡಿದರು. ಏಕೆಂದರೆ ಸೇವೆಯಲ್ಲಿ ಸಫಲತೆಯ ಸಾಧನವಾಗಿದೆ. ನಾನು ಮಾಡುವವನಾಗಿದ್ದೇನೆ, ಮಾಡಿಸುವವರು ಮಾಡಿಸುತ್ತಿದ್ದಾರೆ. ಈ ಸ್ಮೃತಿ ಅಥವಾ ಈ ಸ್ಥಿತಿಯು ಬಹಳ ಅವಶ್ಯಕತೆ ಇದೆ. ಏಕೆಂದರೆ 63 ಜನ್ಮಗಳ ಸ್ಮೃತಿ ನಾನು ಎಂಬುದು ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾನು ನಿಮಿತ್ತ ಮಾಡುವವನಾಗಿದ್ದೇನೆ. ಈ ಸ್ಮೃತಿಯಿಂದಲೇ ತಮ್ಮನ್ನು ನಿಮಿತ್ತರೆಂದು ತಿಳಿಯುವುದರಿಂದ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ. ಮಕ್ಕಳನ್ನು ಇದಕ್ಕಾಗಿಯೇ ಮಾಡುವವರನ್ನಾಗಿ ಮಾಡಿದರು. ಸ್ವಯಂ ಮಾಡಿಸುವವರಾದರು. ಮಾಡುವುದರಲ್ಲಿ ಸ್ವತಃವಾಗಿಯೇ ನಿಮಿತ್ತರಾಗಿದ್ದರೆ ನಿರ್ಮಾಣ ಆಗಿಬಿಡುತ್ತೀರಿ. ಈಗಲೂ ಸಹ ಬಾಬ್ದಾದ ಮಕ್ಕಳನ್ನು ಸೇವೆಯಲ್ಲಿ ನಿಮಿತ್ತರಾಗಿ ಮಾಡುವ ಕಾರಣ ತಂದೆಯು ನೋಡಿದರು. ಯಾರು ಸೇವಾಧಾರಿಗಳಾಗಿದ್ದಾರೆ ಅವರ ಮಸ್ತಕದಲ್ಲಿ ಸೇವೆಯ ಫಲವಾಗಿ ನಕ್ಷತ್ರ ಹೊಳೆಯುತ್ತಾ ಇದೆ. ಮೆಜಾರಿಟಿ ಮಕ್ಕಳ ಸೇವೆಯನ್ನು ನೋಡಿ ಬಾಬ್ದಾದ ಖುಷಿಯಾಗಿದ್ದಾರೆ. ಆದ್ದರಿಂದ ಇಂತಹ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆ ವಾಹ ಮಕ್ಕಳೇ ವಾಹ ಎಂದು ಹೇಳಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬ್ರಹ್ಮ ತಂದೆಗೆ ವಿಶೇಷವಾಗಿ ಖುಷಿಯೂ ಆಗುತ್ತಾ ಇದೆ ಮತ್ತು ಮುಂದೆಯೂ ಸಹ ಸೇವೆಗೆ ನಿಮಿತ್ತರಾಗಿ ಮುಂದುವರಿಸುವುದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಾ ಇದ್ದೇವೆ. ಈಗಲೂ ಸಹ ಬ್ರಹ್ಮ ತಂದೆ ಮಕ್ಕಳನ್ನು ತನ್ನ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಸೂಚನೆ ಕೊಡುತ್ತಾ ಇದ್ದಾರೆ. ಬಾಬ್ದಾದಾರವರು ನೋಡಿದ್ದಾರೆ. ಮಕ್ಕಳ ಅಟೆನ್ಷನ್ ಇದೆ. ಏನೆಂದರೆ ಸದಾ ಹೇಗೆ ಬ್ರಹ್ಮ ತಂದೆ ಜೀವನದಲ್ಲಿರುತ್ತಾ ಜೀವನ್ಮುಕ್ತರಾಗಿದ್ದರು. ಇಷ್ಟು ಜವಾಬ್ದಾರಿ ಇದ್ದರೂ ಇಷ್ಟು ದೊಡ್ಡ ಪರಿವಾರವನ್ನು ಸಂಭಾಲನೆ ಮಾಡುವುದು, ಎಲ್ಲರನ್ನು ಯೋಗಿ ಜೀವನದವರನ್ನಾಗಿ ಮಾಡುವುದು, ಇಷ್ಟು ಸೇವೆಯ ಜವಾಬ್ದಾರಿಯನ್ನು ಸಂಭಾಲನೆ ಮಾಡುವುದು, ಸೇವೆಯಲ್ಲಿ ಸದಾ ಮುಂದುವರಿಸುವುದು, ಎಲ್ಲ ಜವಾಬ್ದಾರಿಗಳಿದ್ದರೂ ಸಹ ಜೀವನ್ಮುಕ್ತದ ಮಜಾ ಅಂದರೆ ಖುಷಿದಲ್ಲಿದ್ದರು.
ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನ ಆಸನವಾಗಿ ಕಮಲ ಆಸನವನ್ನು ತೋರಿಸಲಾಗಿದೆ. ಜೀವನ್ಮುಕ್ತರಾಗಿ ಈಗ ಜೀವನ್ಮುಕ್ತದ ಮಜಾ ಪಡೆದುಕೊಂಡರು ಮತ್ತು ತಾವೆಲ್ಲ ಮಕ್ಕಳನ್ನು ಸಹ ಅದೇ ರೀತಿ ಮಾಡಿದರು. ಈಗಲೂ ಸಹ ತಾವು ಮಕ್ಕಳಿಗೆ ಫರಿಷ್ಠ ಆಗುವುದಕ್ಕೆ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸಿ ತಮ್ಮ ಸಮಾನ ಮಾಡಿಕೊಳ್ಳಲು ಬಯಸುತ್ತಿದ್ದಾರೆ. ಬಾಬ್ದಾದರವರು ನೋಡಿದರು, ಪ್ರತಿಯೊಂದು ಮಗುವಿನ ಲಕ್ಷ್ಯ ಚೆನ್ನಾಗಿದೆ. ಯಾರೊಂದಿಗಾದರೂ ತಮ್ಮ ಲಕ್ಷ್ಯವೇನು ಎಂದು ಕೇಳಿದರೆ ಏನು ಹೇಳುತ್ತೀರಿ? ನೆನಪಿದೆಯೇ? ಏನು ಹೇಳುತ್ತೀರಿ? ತಂದೆಯ ಸಮಾನರಾಗಲೇಬೇಕು. ಅಂದಮೇಲೆ ತಂದೆಯ ಸಮಾನ ಏನಾಗುತ್ತೀರಿ? ಇದೇ ಜೀವನದಲ್ಲಿ ಜೀವನ್ಮುಕ್ತ ಜೀವನದ ಸ್ಯಾಂಪಲ್ ಆಗುತ್ತೇವೆ. ಬಾಬ್ದಾದರವರು ನೋಡಿದ್ದಾರೆ. ಯಾವ ಹೋಮ್ವರ್ಕ್ ಕೊಡುತ್ತಾರೆ ಅದರಲ್ಲಿ ಅಟೆನ್ಷನ್ ಅಂತೂ ಕೊಡುತ್ತೀರಿ, ಅನುಭವವನ್ನು ಮಾಡುತ್ತೀರಿ, ಸದಾ ಮಾಡುವುದಿಲ್ಲ. ಈಗಲೂ ಸಹ ಯಾವ ಕಾರ್ಯವನ್ನು ಕೊಡಲಾಗಿತ್ತು, ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಒಂದೊಂದು ತಿಂಗಳು ಅಟೆನ್ಷನ್ ಕೊಟ್ಟಿದ್ದಾರೆ. ಕೆಲವು ಜೋನ್ ರಿಪೋರ್ಟ್ 1 ತಿಂಗಳಿನ ಫಲಿತಾಂಶದಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಯಾರೆಲ್ಲ ರಿಪೋರ್ಟ್ ಕಳಿಸಿದ್ದೀರಿ, ಯಾವ ಜೋನ್ನವರು ಕಳಿಸಿದ್ದೀರಿ ಅವರಿಗೆ ಬಾಬ್ದಾದರವರು ವಾಹ ಮಕ್ಕಳೇ ವಾಹ ಎಂದು ಹೇಳಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಆದರೆ ಬಾಬ್ದಾದರವರು ಈಗ ಏನು ಬಯಸುತ್ತಿದ್ದಾರೆ? ಈಗ ಬಾಬ್ದಾದರವರು ಪ್ರತಿ ಮಗುವಿನಿಂದ ಇದನ್ನೇ ಬಯಸುತ್ತಿದ್ದಾರೆ. ಈಗ ಕೆಲವೊಮ್ಮೆ ಸರಿ ಇರುತ್ತದೆ, ಆದರೆ ಬಾಬಾ ಸದಾ ಕಾಲದ್ದನ್ನು ಬಯಸುತ್ತಾರೆ. ಯೋಗಿಯೂ ಸಹ ಚೆನ್ನಾಗಿ ಆಗಿದ್ರಿ, ಆದರೆ ಸದಾ ಯೋಗಿಗಳನ್ನಾಗಿ ಮಾಡಲು ಬಯಸುತ್ತಿದ್ದಾರೆ. ಇತ್ತೀಚೆಗೆ ಬಾಬ್ದಾದರವರು ಮಕ್ಕಳಿಗೆ ಕಾರ್ಯವನ್ನು ಕೊಟ್ಟಿದ್ದರು. ಸದಾ ಇರುವುದಕ್ಕಾಗಿ ಪ್ರತಿ ಗಂಟೆ ತಮ್ಮ ಮೇಲೆ ಯಾವುದಾದರೂ ಯುಕ್ತಿಯನ್ನಿಟ್ಟುಕೊಳ್ಳಿ. ಅದರಿಂದ ಕೆಲವೊಮ್ಮೆ ಎನ್ನುವ ಶಬ್ದ ಪರಿವರ್ತನೆಯಾಗಿ ಸದಾ ಎಂಬ ಶಬ್ದ ಬಂದು ಬಿಡಲಿ. ಈಗ ಬಾಬ್ದಾದ ಇದನ್ನೇ ಬಯಸುತ್ತಾರೆ. ಹೇಗೆ ಹೇಳಿಕೆ ಇದೆ, ಮನ ಜೀತ್ ಜಗತ್ ಜೀತ್. ಮನಸ್ಸನ್ನು ಗೆಲ್ಲುವಂಥವರೇ ಜಗತ್ತನ್ನು ಗೆಲ್ಲುತ್ತಾರೆ. ಮನಸ್ಸಿಗೆ ಏನು ಸಂಕಲ್ಪ ಕೊಡುತ್ತೀರೋ ಅದನ್ನೇ ಮಾಡಬೇಕು. ಏಕೆ? ಹೇಗೆ ಮತ್ತೆಲ್ಲ ಕರ್ಮೇಂದ್ರಿಯಗಳು ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೇ ಮಾಡುತ್ತದೆಯಲ್ಲವೇ? ಹಾಗೆ ಮನಸ್ಸಿಗೂ ಸಹ ಏನನ್ನು ಆರ್ಡರ್ ಮಾಡುತ್ತೀರೋ ಅದನ್ನೇ ಮಾಡಲಿ. ಅಭ್ಯಾಸ ಮಾಡುತ್ತೀರಿ, ಆದರೆ ಕೆಲವೊಮ್ಮೆ ಮಾಡುವುದೂ ಇಲ್ಲ. ಬಾಬ್ದಾದರವರು ಈಗ ಇದನ್ನೇ ಬಯಸುತ್ತಾರೆ. ಮನಸ್ಸನ್ನು ಶಕ್ತಿಗಳ ಲಗಾಮಿನಿಂದ ಹೇಗೆ ನಡೆಸಬೇಕೆಂದು ಬಯಸುತ್ತೀರಿ, ಹಾಗೆ ನಡೆಸಿರಿ. ಮನ ಜೀತೆ ಜಗತ್ ಜೀತ್ ಎಂಬ ಯಾವ ಗಾಯನವಿದೆ ಅದು ಯಾರ ಗಾಯನವಾಗಿದೆ? ತಾವು ಮಕ್ಕಳದೇ ಗಾಯನವಲ್ಲವೇ? ಪ್ರತಿ ಕಲ್ಪದಲ್ಲಿಯೂ ನೀವು ಮಾಡಿದ್ದೀರಿ, ಆ ಕಾರಣದಿಂದಲೇ ಗಾಯನವಿದೆ. ಹೇಗೆ ಬೇರೆ ಕರ್ಮೇಂದ್ರಿಯಗಳನ್ನು ನನ್ನದು ಎಂದು ಹೇಳುತ್ತೀರಿ, ಹಾಗೆ ಮನಸ್ಸನ್ನು ಸಹ ನನ್ನದು ಎಂದು ಹೇಳುತ್ತೀರಿ. ನನ್ನದು ಎಂದು ಹೇಳುವುದು ಅರ್ಥಾತ್ ಮಾಲೀಕರಾಗುವುದು. ಮನಸ್ಸನ್ನು ಯಾವ ಸಂಕಲ್ಪ ಮಾಡಲು ಇಷ್ಟಪಡುತ್ತೀರೋ, ಎಷ್ಟು ಸಮಯ ಮಾಡಲು ಇಷ್ಟಪಡುತ್ತೀರೋ ಅದು ಬಂಧಿಸಲ್ಪಟ್ಟಿದೆ, ಏಕೆಂದರೆ ಅದು ನನ್ನದಾಗಿದೆ. ಅಂದಮೇಲೆ ಬಾಬ್ದಾದರವರು ಇಂದು ಸ್ನೇಹದ ದಿನ ಇದೇ ಹೋಮ್ವರ್ಕನ್ನು ಕೊಡಲು ಬಯಸುತ್ತಾರೆ. ಯಾವ ಸಂಕಲ್ಪವನ್ನು ಮಾಡಲು ಬಯಸುತ್ತೀರೋ ಅದೇ ನಡೆಯಲಿ. ಒಂದು ವೇಳೆ ತಾವು ಶುದ್ಧ ಸಂಕಲ್ಪ ಮಾಡಲು ಬಯಸುವುದಾದರೆ ವ್ಯರ್ಥ ಸಂಕಲ್ಪ, ಶುದ್ಧ ಸಂಕಲ್ಪ, ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲಿ. ಭಲೆ ಯೋಗ ಮಾಡಲು ಬಯಸುತ್ತೀರಿ, ನಂತರ ಸಂಸ್ಕಾರದ ಕಾರಣ ವ್ಯರ್ಥ ಸಂಕಲ್ಪ ನಡೆಯಿತು ಅಥವಾ ಯೋಗದ ಸಿದ್ಧಿಯು ಸಿಗಲಿಲ್ಲ. ಇದರದು ಈಗ ನಿಯಂತ್ರಣವಿರಬೇಕು. ಒಂದು ವೇಳೆ 1 ಗಂಟೆ ಯೋಗವನ್ನಿಡಲು ಬಯಸುತ್ತೀರೆಂದರೆ ಆಗ ಮನಸ್ಸು ತೊಂದರೆ ಮಾಡಬಾರದು. ಆತ್ಮ ಮಾಲೀಕನಾಗಿದೆ, ಮನಸ್ಸು ಮಾಲೀಕನಲ್ಲ. ಮನಸ್ಸಂತೂ ಆತ್ಮನ ಜೊತೆಗಾರನಾಗಿದೆ. ಅಂದಮೇಲೆ ಜೊತೆಗಾರನಿಗೆ ಪ್ರೀತಿಯಿಂದ ಆರ್ಡರ್ ಮಾಡಿ ಮನಜೀತ್ ಆಗಿ ಎಂದು. ಏಕೆಂದರೆ ಬಾಬ್ದಾದರವರ ಬಳಿ ಬಹಳ ಮಕ್ಕಳ ಸಮಾಚಾರ ಬರುತ್ತದೆ. ವ್ಯರ್ಥ ಸಂಕಲ್ಪ ಸಮಯ ಪ್ರತಿ ಸಮಯ ಬರುತ್ತದೆ. ಇಷ್ಟ ಪಡುವುದಿಲ್ಲವೆಂದರೂ ಬರುತ್ತದೆ ಎಂದರೆ ಆಗ ಇವರು ಮಾಲೀಕರೆಂದು ಹೇಳಬಹುದೇ? ಅಂದಮೇಲೆ ಬ್ರಹ್ಮ ತಂದೆಯ ಜೊತೆ ಸ್ನೇಹವಿದೆಯಲ್ಲವೇ? ಆದ್ದರಿಂದ ತಂದೆಯು ಇಂದು ಸ್ನೇಹದಲ್ಲಿ ತನ್ನ ಹೃದಯದ ಬಯಕೆಯನ್ನು ತಿಳಿಸುತ್ತಾ ಇದ್ದಾರೆ. ಈಗ ಮನ ಜೀತ್ ಜಗತ್ ಜೀತ್ ಆಗಲೇಬೇಕು. ಅಂದಮೇಲೆ
ಬ್ರಹ್ಮ ತಂದೆಯವರಿಗೆ ಈ ಸ್ನೇಹದ ಉಡುಗೊರೆಯನ್ನು ಕೊಡುತ್ತೀರಾ? ಸ್ನೇಹದಲ್ಲಿ ಏನು ಕೊಡಲಾಗುತ್ತದೆ? ಉಡುಗೊರೆಯನ್ನು ಕೊಡುತ್ತಾರಲ್ಲವೇ? ಅಂದಮೇಲೆ ಇಂದು ಬ್ರಹ್ಮ ತಂದೆ ಮಕ್ಕಳಿಂದ ಈ ಉಡುಗೊರೆಯನ್ನು ಕೊಡಲು ಹೇಳುತ್ತಿದ್ದಾರೆ. ತಯಾರಾಗಿದ್ದೀರಾ? ಕೈ ಎತ್ತಿರಿ. ಒಳ್ಳೆಯದು, ಉದ್ದವಾಗಿ ಎತ್ತಿರಿ. ಅಂದಾಗ ಈಗ ಯಾವಾಗ ಆರ್ಡರ್ ಕೊಡುತ್ತಾರೆಂದರೂ ಇಂದಿನಿಂದ ವ್ಯರ್ಥ ಸಂಕಲ್ಪ ಬರಲು ಬಿಡಬಾರ್ದು. ಮಾಡಲು ಸಾಧ್ಯವೇ? ಇಂದು 2 ಗಂಟೆ 4 ಗಂಟೆ ಯೋಗದ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡಿ, ಯೋಗವನ್ನು ಮಾಡಲು ಸಾಧ್ಯವೇ? ಮಾಡಲು ಸಾಧ್ಯವೇ? ಆಯಿತು, ಈಗ ಕಳೆದದ್ದು ಕಳೆದು ಹೋಯಿತು. ಆದರೆ ಈಗ ಆದೇಶ ಕೊಡುವುದೇ? ಇಂದು ವ್ಯರ್ಥ ಸಂಕಲ್ಪಕ್ಕೆ ಫುಲ್ ಸ್ಟಾಪ್ ಮಾಡಬೇಕಾಗುತ್ತದೆಯಲ್ಲವೇ? ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ಮತ್ತು ರಾಜಯೋಗ ಕಾಮೆಂಟ್ರಿಯೊಂದಿಗೆ ನಮ್ಮೊಂದಿಗೆ ಇರಿ. ನಿಮಗೆ ನಮ್ಮ ಚಾನೆಲಿನ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.